ನಮಸ್ಕಾರ, ಇದು ವಾಯ್ಸ್ ಆಫ್ ವಿಜಯನಗರ. ಹೂವಿನ ಹಡಗಲಿ ಜನಪ್ರಿಯ ನಾಯಕ ಮಾಜಿ ಶಾಸಕ ದಿವಂಗತ ಎಂಪಿ ರವೀಂದ್ರ ಅವರ 57ನೇ ಜನ್ಮದಿನಾಚರಣೆಯನ್ನು ಅವರ ಅಭಿಮಾನಿ ಬಳಗವು ಇಂದು ಅತ್ಯಂತ ಅರ್ಥಪೂರ್ಣವಾಗಿ ಮಾನವೀಯ ಸೇವಾ ಕಾರ್ಯಗಳ ಮೂಲಕ ಆಚರಿಸಿತು. ಜನ್ಮದಿನದ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಗರ್ಭಿಣಿಯರು, ರೋಗಿಗಳು ಹಾಗೂ ನಿರ್ಗತಿಕರಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅಭಿಮಾನಿಗಳು ತಮ್ಮ ನಾಯಕನಿಗೆ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಶಾಂತಮೂರ್ತಿ ಕುಲಕರ್ಣಿ ಹಾಗೂ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವರಾಜ್ ಅವರು ಮಾತನಾಡಿ, ಸಂಭ್ರಮಕ್ಕಿಂತ ಸಮಾಜಮುಖಿ ಕಾರ್ಯಗಳ ಮಹತ್ವದ ಬಗ್ಗೆ ಸ್ಮರಿಸಿದರು. ಈ ದಿವಸ ನಿಮ್ಮೆಲ್ಲರ ಯುವಚೇತನ, ಸಹಕಾರ ರಂಗದ ಧುರಣಿ, ಈ ನಮ್ಮ ಮಲ್ಲಿಗೆ ನಾಡಿನ ಹೆಮ್ಮೆಯ ಕರ್ಣ, ಅವರ ಜೀವನ ಉದ್ದಕ್ಕೂ ಇನ್ನೊಬ್ಬರಿಗೆ ಸೇವೆ ಸಹಾಯ ಮಾಡುವಂಥ ವ್ಯಕ್ತಿತ್ವದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದರೂ ಕೂಡ ಅವರ ಹುಟ್ಟುಹಬ್ಬವನ್ನು ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಭಾವಿಸಿ, ನಮ್ಮ MP ರವೀಂದ್ರ ಅವರ ಅಭಿಮಾನಿ ಬಳಗ, MP ಪ್ರಕಾಶ್ ಸಾಹೇಬ್ರ ಅಭಿಮಾನಿ ಬಳಗದವರ ವತಿಯಿಂದ ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬವನ್ನು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ಡು, ಹಣ್ಣು, ಹಾಲು ವಿತರಣೆ ಮಾಡೋದ್ರ ಮುಖಾಂತರ, ಜೊತೆಗೆ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಪ್ರತಿ ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಮಲ್ಲಿಗೆ ನಾಡಿನಲ್ಲಿ ಪ್ರತಿಯೊಂದು MP ಪ್ರಕಾಶ್ ಸಾಹೇಬ್ರ ಹೆಸರು ಹೇಳ್ತಾರೆ, ಅದ್ರ ಜೊತೆಗೆ ಏನಾದರೂ ಮತ್ತೊಂದು ಹೆಸರು ಬಂದರೆ ಅದು MP ರವೀಂದ್ರ ಅವರು. ಪ್ರತಿಯೊಬ್ಬರ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಲ್ಲ ಸ್ಥಳೀಯ ಸಂಸ್ಥೆಯಲ್ಲಿ ಎಲ್ಲ ಒಂದು ಅಸಹಾಯಕ ಸಮಾಜಕ್ಕೆ, ಶೋಷಣೆಗಳಾದಂಥ ಸಮಾಜಕ್ಕೆ, ಅಸಕ್ತ ಸಮಾಜಕ್ಕೆ ಏನು ಇವತ್ತಿನ ಚುನಾವಣೆಗಳಲ್ಲಿ ತನುಮನಧನ ಏನು ಬೇಕು ಅಂತ ಕೊಡುವಂಥ ವ್ಯಕ್ತಿ ತಮ್ಮ ತಾಲೂಕಲ್ಲಿ ಯಾರು ಇದ್ದರೆ ಅದು ಸನ್ಮಾನ್ಯ ಶ್ರೀ MP ರವೀಂದ್ರಣ್ಣನವರು ಅಂತ ಕೊಡುಗೆ ಇದ್ದಾನೆ. ಆತ ಕೊಡೋದಕ್ಕೆ ಆರಂಭ ಮಾಡಿದರೆ ಎಷ್ಟು ಕೊಡಬೇಕು ಏನು ಅನ್ನುವಂಥದ್ದು ಇತಿಮಿತಿಯೇ ಇರಲಿಲ್ಲ, ಅಷ್ಟು ಉದಾರವಾದಂಥ ಗುಣ. ಅದಕ್ಕೆ ಒಂದು ಆತನ ಜೀವಿತಾವಧಿಯಲ್ಲಿ ರವೀಂದ್ರ ಅವರು ಯೂತ್ ಐಕನ್ ಆಗಿ ಬದುಕಿದರು. ನಾವು ಈ ಒಂದು ಕಾಲಘಟ್ಟದಲ್ಲಿ ಎಲ್ಲ ಯುವಕರ ಇದ್ರ ಮೇಲೆ, ಗಾಡಿ ಮೇಲೆ MPR ಅಂತ ಬರೆದಿರೋದನ್ನು ನಾನು ನೋಡಿದ್ದೇನೆ. ಬಹಳ ಸರಳವಾದ, ಜಾತ್ಯತೀತ ನಿಲುವಿನ ಭಾಳ ಉದಾರವಾದಿ ನಾಯಕ ನಮ್ಮ ನಗಲಿರುವಂಥದ್ದು ತುಂಬ ನೋವನ್ನು ಕೊಟ್ಟರು. ಆತನ ವ್ಯಕ್ತಿತ್ವವೇ ಬಹಳ ಚೇತೋರೆ ಆಗಿರುವಂಥದ್ದು. ಆತ ಇರುವಷ್ಟು ಕಾಲ ಎಲ್ಲರಿಗೆ ನೆಮ್ಮದಿಯನ್ನು ಕೊಟ್ಟಿದ್ದ, ಇರುವಷ್ಟು ಕಾಲ ನೆರವಾಗಿಯೇ ಬದುಕಿದ್ದ, ಇರುವಷ್ಟು ಕಾಲ ಬಡವರಿಗೆ ಆತ ಯಾವಾಗಲೂ ಉದಾರವಾಗಿ ಕೊಡುಗೆಯನ್ನು ಕೊಡ್ತಾನೆ ಬಂದಿದ್ದ. ಯಾರು ಏನು ಬಂದು ಕೇಳಿದ್ರು ಕೂಡ ಇಲ್ಲ ಅನ್ನುವಂಥ ಮಾತೇ ಆತನ ಬಾಯಲ್ಲಿ ಬರಲಿಲ್ಲ. ಅಂಥ ಒಬ್ಬ ಧೀಮಂತ ನಾಯಕನ ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಭೌತಿಕವಾಗಿ ಇರುವಂಥದ್ದು ಭಾಳ ದೊಡ್ಡದಲ್ಲ. ಅವರು ಇದ್ದಾಗ, ಇಲ್ಲದೇ ಇದ್ದಾಗ, ಅವರು ಹೋದ ಮೇಲೂ ಕೂಡ ನಾವು ಅವ್ರನ್ನ ಸ್ಮರಿಸ್ತೇವೆ ಅಂದರೆ ಅವರು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅರ್ಥ. ಈ ಸಂದರ್ಭದಲ್ಲಿ ಡಾಕ್ಟರ್ ನವೀನ್, ಸಂತೋಷ್ ಜೈನ್, ಕೊಟ್ರಯ್ಯ ಸ್ವಾಮಿ, ಕರಿಯತ್ತಿನ ಕೊಟ್ರೇಶ್, ಕಾಣದಲ್ ಶಂಕರಪ್ಪ, ತಳವಾರ್ ಮಾಂತೇಶ, ಬಾವಿಹಳ್ಳಿ ಬಸಣ್ಣ, ಭಾವಿಮಾನಿ ಕೊಟ್ರೇಶ್, ಹಣ್ಣಿ ಪ್ರಭು ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಮತ್ತು ಅಭಿಮಾನಿಗಳು ಹಾಜರಿದ್ದು ರೋಗಿಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದರು. ಇತ್ತ 9ನೇ ವಾರ್ಡ್ನ MP ರವೀಂದ್ರ ಬಡಾವಣೆಯಲ್ಲಿ ಶಿವಕುಮಾರ್ ಪತ್ರಿಮಠ, ಮೆಹಬೂಬ್ ಜಾನ್ ಹಿರಿಯ ಪತ್ರಕರ್ತರು ಹಾಗೂ ಗೋಪಿ ಅವರ ನೇತೃತ್ವದಲ್ಲಿ ಜನ್ಮದಿನಾಚರಣೆ ಜರುಗಿತು. ಪತ್ರಕರ್ತ ಶಿವಕುಮಾರ್ ಪತ್ರಿಮಠ ಅವರು ಮಾತನಾಡಿ, ಪತ್ರಕರ್ತರಿಗೆ MP ರವೀಂದ್ರ ಅವರು ನೀಡಿದ ಸವಲತ್ತುಗಳು ಹಾಗೂ ಮಾಧ್ಯಮ ರಂಗಕ್ಕೆ ಅವರು ನೀಡಿದ ಪ್ರೋತ್ಸಾಹವನ್ನು ಕೃತಜ್ಞತೆಯಿಂದ ನೆನಪಿಸಿಕೊಂಡರು. ಹೂವಿನಡಗಲಿಯ ಮಾಜಿ ಶಾಸಕರು, BDCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಿಮ್ಮೆಲ್ಲರ ಯುವ ರಾಜಕಾರಣಿಗಳು, ಯುವಕರ ಆಶಾಕಿರಣವಾಗಿರ್ತಕ್ಕಂಥ ಮಾನ್ಯ ಶ್ರೀಯುತ MP ರವೀಂದ್ರ ಅವರ 57ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ಹೂವಿನಡಗಲಿ ತಾಲೂಕಿನ ಪತ್ರಕರ್ತರಿಗೆ ಅವರು ಕೊಟ್ಟಿರ್ತಕ್ಕಂಥ ನಿವೇಶನಗಳಲ್ಲಿ ಖಾಸಗಿಯವರು ಕೂಡ ಅದರಲ್ಲಿ ನಿವಾಸಿಗಳಿದ್ದರು. ಆ ನಿವಾಸಿಗಳೆಲ್ಲ ಸೇರ್ಕೊಂಡು MP ರವೀಂದ್ರ ಬಡಾವಣೆ ನಿವಾಸಿಗಳೆಲ್ಲರೂ ಸೇರ್ಕೊಂಡು MP ರವೀಂದ್ರ ಅವರ ಅಭಿಮಾನದ ಮೂಲಕ ಅವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವುದರ ಮೂಲಕ ಆಚರಣೆ ಮಾಡ್ತಿದ್ದೇವೆ. ಈ ಹುಟ್ಟುಹಬ್ಬ ಅವರ ನೆನಪಿಗಾಗಿ, ಅವರು ಮಾಡಿರ್ತಕ್ಕಂಥ ಹೂವಿನಡಗಲಿಯ ಸೇವೆಗಾಗಿ ಮತ್ತು ಅವರ ತಂದೆಯವರು, ಅವರ ಕುಟುಂಬದವರು ಇವತ್ತು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಅವರಿಗೆ ಕೂಡ ಒಳ್ಳೆಯದಾಗಲಿ, ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ MP ರವೀಂದ್ರ ಬಡಾವಣೆಯ ಎಲ್ಲ ನಿವಾಸಿಗಳ ಪರವಾಗಿ ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇವೆ.
ಒಟ್ಟಿನಲ್ಲಿ ಬಡವರ ಬಂಧು ಎಂಪಿ ರವೀಂದ್ರ ಅವರ ಜನ್ಮದಿನವು ಹೂವಿನ ಹಡಗಲಿಯಲ್ಲಿ ಇಂದು ಕೇವಲ ಹಬ್ಬವಾಗಿರದೆ ಸೇವೆಯ ಹಬ್ಬವಾಗಿ ಮಾರ್ಪಟ್ಟಿತ್ತು. ಇದು ವಾಯ್ಸ್ ಆಫ್ ವಿಜಯನಗರ, ಹೂವಿನ ಹಡಗಲಿ.